ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಶಿವಣ್ಣ ನಾನಲ್ಲ, ನಿಜಾಂತಾನೆ ನನ್ನ ಕೈಯಲ್ಲಿದೆ. ಮೂವಿ ನೋಡ್ಬೋದು. ಎಂ.ಎನ್. ಆಕ್ಟಿಂಗ್ ಚೆನ್ನಾಗಿದೆ. ಆಕ್ಚುಲಿ ಅಪ್ಪ ಅಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿ ಎರಡು ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂದ್ರೆ ಎರಡು ಚೆನ್ನಾಗಿದೆ. ಒಳ್ಳೆ ಇನ್ಫಾರ್ಮೇಶನ್ ಇದೆ ಮೂವಿಲಿ. ಅಪ್ಪಂಗೆ ಹೆಂಗೆ ಮೋಸ ಮಾಡಿ ನಮಸ್ತೆ. ಈಗ ತಾನೇ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಅಮುಕ್ ಸುರೇಶ್ ಅವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ. ತುಂಬಾ ಒಳ್ಳೆ ಕಂಟೆಂಟ್ ಇದೆ ಅಂತ ಒಂದು ವಿಷಯದ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ. ಈಗಿನ ಕಾಲಘಟ್ಟಕ್ಕೆ ನಿಜವಾಗ್ಲೂ ಪ್ರಸ್ತುತ ಅನಿಸ್ತದೆ. ಅಂದ್ರೆ ಒಬ್ಬ ತಂದೆ ಪ್ರೀತಿ, ಮಗ ತಂದೆ ಪ್ರೀತಿಯ ಫ್ಯಾಮಿಲಿ ಘರ್ಷಣೆ, ಮತ್ತೊಂದು ಎಲ್ಲ ಸೇರಿಸಿ ಒಂದು ಅತ್ಯುತ್ತಮ ಒಂದು ಚೌಕಟ ಒದಗಿಸಿದ್ದಾರೆ. ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಪ್ರೇಕ್ಷಕರು ಇಂಥ ಸಿನಿಮಾನ ಗೆಲ್ಸಿ ಪ್ರೋತ್ಸಾಹಿಸಿ ಒಂದು ಥಿಯೇಟರ್ ಚಿತ್ರಮಂದಿರ ನೋಡಿ ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ. ಒಬ್ಬ ತಂದೆ ಒಬ್ಬನಿಗೋಸ್ಕರ ಎಷ್ಟು ಕಷ್ಟ ಪಡ್ತಾನೆ ಅನ್ನೋದು ಈಗ ಈ ಪಿಕ್ಚರ್ ನೋಡಿದ್ರೆ ಪರಿಸ್ಥಿತಿ ಹೇಗಿದೆ, ಅದಕ್ಕೋಸ್ಕರ ತಂದೆ ಹೇಗೆ ಮೇಲೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಮ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಪ್ರೊಡಕ್ಷನ್, ಒಳ್ಳೆ ಡೈರೆಕ್ಷನ್, ಕಡಿಮೆ ಆಗಿದೆ. ಎಲ್ಲ ತುಂಬಾ ಒಳ್ಳೆ ಫಿಲ್ಮ್. ಚೆನ್ನಾಗಿ ಹೋಗ್ಲಿ. ಅಪ್ಪ ಮಕ್ಕಳು ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ, ಎಲ್ಲಾ ಪಾತ್ರಗಳು ಚೆನ್ನಾಗಿದೆ. ರೇಣುಕಾಪಲ್ಲಿ ದೇವರ ಪಾತ್ರ ಒಳ್ಳೆದಾಗಿದೆ. ನಾನು ಸಿಂಧ್ಯಾ ಅಂತ, ಎಂ.ಎನ್. ಸುರೇಶ್ ಅವರ ಕೊಲೀಗ್ ನಾನು. ಒಂದು ಬಹಳ ಉತ್ತಮವಾದ ಚಿತ್ರಕಥೆ ಇದು. ತುಂಬಾ ನೀಟಾಗಿ ಮಾಡಿದ್ದಾರೆ. ಎಲ್ಲೂ ಉತ್ಪ್ರೇಕ್ಷೆ ಇಲ್ಲ, ಎಲ್ಲೋ ಯಾವುದೇ ತರಹದ ಇಲ್ಲಿ ತುಂಬಾ ಜಾಸ್ತಿ ಆಯ್ತು, ಇಲ್ಲಿ ತುಂಬಾ ಕಮ್ಮಿ ಆಯ್ತು ಅಂತ ಹೇಳುವಂಗೂ ಇಲ್ಲ. ಮನಸ್ಸಿಗೆ ತುಂಬಾ ನಾಟುವಂತ ಕಥೆ. ಸುರೇಶ್ ಅವರ ಅಭಿನಯದ ಬಗ್ಗೆ ಎರಡು ಮಾತಿಲ್ಲ, ಶ್ರೀಯುತ ಹೆಗ್ಡೆ ಅವರ ಅಭಿನಯದ ಬಗ್ಗೆ ಕೂಡ ಎರಡು ಮಾತಿಲ್ಲ. ಆಮೇಲೆ ಶ್ರೀಮಂತ ನನಗೆ ಇನ್ನೂ ಸ್ವಲ್ಪ ಬಳಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಅನಿಸಿದೆ. ಬಟ್ ಬೆಳಿಗ್ಗೆ ಹುಡುಗ ಖಂಡಿತವಾಗಿ ಅವ್ನು ಬೆಳಿತಾನೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಎಂ.ಎನ್. ಸುರೇಶ್ ಅವರ ನಾವು ಮೊದಲಿಂದ ನೋಡಿದ್ದೀವಿ. ಉತ್ತಮ ಕಲಾವಿದರು, ಉತ್ತಮ ನಿರ್ದೇಶಕರಂತ ಗೊತ್ತಿರ್ಲಿಲ್ಲ. ಮೊದಲೇ ಸಿನಿಮಾ ಆದ್ರೂ ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆದ್ರೆ ಅವ್ರ ಮಗನ ಚೆನ್ನಾಗಿ ಎತ್ಕೊಂಡ್ ಬಂದಿದ್ದಾರೆ. ಅವ್ನ ಟ್ಯಾಲೆಂಟ್ ಹೊರಗೆ ತಗೊಂಡ್ಬಂದಿದ್ದಾರೆ. ಅಂದ್ರೆ ನಿರ್ದೇಶನ ಬಹಳ ಕ್ಲೀನ್, ವೆರಿ ನೈಸ್. ಒಂದು ಅದ್ಭುತವಾದ ಸಿನಿಮಾ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಈ ಒಂದು ಸಿನಿಮಾ ಸೂಕ್ತ ಉದಾಹರಣೆ ಆಗ್ತದೆ. ಇಲ್ಲಿ ಯಾರು ವಿಲನ್ಗಳಪ್ಪ. ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯನನ್ನ ಹೇಗೆ ತಗೊಂಡೋಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಈ ಸಿನಿಮಾದ ಮೂಲಕ ನಿರೂಪಿಸ್ತಾರೆ ನಿರ್ದೇಶನ. ಅದ್ಭುತವಾದ ಒಂದು ಕಥೆ. ತನ್ನದೆಲ್ಲದ ತಪ್ಪಿಗೆ ಜೈಲ್ ಪಾಲಾಗ್ತಾರೆ ಮಗನ ಬದುಕಟ್ಕೊಡ್ಬೇಕು ಅನ್ನುವಂತ ತಂದೆಯ ಹಂಬಲ, ಆಮೇಲೆ ಮತ್ತೆ ತನ್ನ ತನ್ನ ಗೂಡನ್ನ ಸೇರ್ಬೇಕು ಅನ್ನೋ ಇನ್ನೊಂದು ಹಂಬಲ. ಮೊದಲ ತಪ್ಪನ್ನು ಸರಿಪಡಿಸೋದಕ್ಕೆ ಎರಡನೇ ತಪ್ಪು ಮಾಡ್ತಾರೆ. ಇಂಥ ಅದು ತನ್ನ ಏನು ತಂದೆ ತನ್ನ ಮಗನ ಬದುಕ ಕಟ್ಕೊಡ್ಬೇಕು ಅಂತ ಹೊರಟಿಂದನೋ ಅದು ಅವನ ಕೈಲಿ ಆಗೋದಿಲ್ಲ. ವಿಧಿ ತನ್ನ ಮಗನನ್ನ ಜೈಲು ಸೇರೋ ಹಾಗೆ ಮಾಡ್ತಾರೆ. ಇಂಥ ಒಂದು ಅದ್ಭುತವಾದ ಕಥೆಯನ್ನ ಅದ್ಭುತವಾಗಿ ನಿರ್ದೇಶಕರಿಗೆ ನಾನು ಶರಣ. ಇಂಥ ಹತ್ತಲು ಸಿನಿಮಾಗಳು ಬರಲಿ, ಸಮಾಜಮುಖಿ ಚಿಂತನೆಗಳು ಸಮಾಜವನ್ನು ಬದಲಾಯಿಸುವ ನಿಟ್ಟಿನ ಆಗ್ಲಿ ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಸುರೇಶ್ ಅವರ ನಿರೂಪಣೆ ಸಿನಿಮಾದಲ್ಲಿ ನೋಡಿದ್ರೆ ಸರ್ಕಾರ, ನಾನು ಒಬ್ಬ ಸರ್ಕಾರ ನೌಕರಾಗಿ ಹೇಳ್ತೀನಿ, ಇವತ್ತಿನ ದಿನದೊಳಗೆ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ನೌಕರಿ ಕೊಡಿಸ್ಬೇಕನ್ನೋದು ನಮ್ಗೆ ಒಂದು ಬಂದನಿಗೆ
ಆ ಟೈಮ್ನಾಗ ಈ ರೀತಿ ಅವರು ಮಾಡಿದ್ದಾರೆ, ಆ ರೀತಿ ವಿವರಣೆ ಮಾಡಿದ್ದಾರೆ. ತನ್ನ ಮಗನಿಗೆ ಜಾಬ್ ಕೊಡಿಸ್ಬೇಕಂತ ಒಂದು ಸ್ವಮನಸ್ಸಿಂದ ಒಂದು ಆ ರೀತಿ ಕ್ರಮ ಕೈಗೊಂಡಿದ್ದಾರೆ. ಆ ರೀತಿ ನೋಡಿದಾಗ ಒಂದು ಸರಿ ಅದು. ಆಮೇಲೆ ಮುಂದೆ ಏನೋ ಮುಂದೆ ಆಗೋ ಅನಾಹುತ ಎಲ್ಲ ಇರೋದ್ರಿಂದ ಆ ರೀತಿ ವಿಚಾರ ಯಾವ ಮಕ್ಕಳಲ್ಲಿ ಇರೋದಿಲ್ಲ. ಸಂದರ್ಭ ಆ ರೀತಿ ಅವ್ರ ತಂದೆಗೆ ಮಾಡಿ ಬಿಟ್ಟಿದೆ. ಯಾಕಂದ್ರೆ ಅವ್ರು ಸರ್ಕಾರಿ ನೌಕರ, ನಿಯತ್ತಾದ ನೇಕಲ ಇರೋದಿಲ್ಲ. ಆ ರೀತಿ ಅವ್ರಿಗೆ ಒಂದು ಧೈರ್ಯ ಅವನು ಮೇಲಾಧಿಕಾರಿ ಸಹಿತ ಅವ್ರು ಹೇಳ್ಬಿಟ್ಟು ಅದಕ್ಕೆ ಇದು ಮಗಾನ ಭಾಷೆ ಚೆನ್ನಾಗಿ ಇದೇ ಮಾತು ಏನ್ ಮಾಡೋದು ಬಹಳ ಚೆನ್ನಾಗಿದೆ. ಮುಂದೆ ಏನ್ ಆಗತ್ತೆ ಅಂತ ನಮಗೆ ಒಳ್ಳೆ ಸಮಾವೇಶ ಇದೆ, ಒಂದು ಒಳ್ಳೆ ಮುಂದೆ ಇದೆ. ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ ಒಂದು ಹೇಳ್ಬಿಟ್ಟಿದೆ. ಹಾಗೆ ಮೇಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ನೋಡಲೇಬೇಕು. ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ದಯವಿಟ್ಟು ಈ ಕನ್ನಡ ಚಿತ್ರ ಸ್ಟೋರಿ ಚೆನ್ನಾಗಿದೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಸ್ಟೋರಿ ಹಳ್ಳಿ ಕಡೆ ಫಿಲಿಂ ತುಂಬಾ ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ತಂದೆ ಮಗನ ಬಾಂಡಿಂಗ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈಗಿನ ಕಾಲಕ್ಕೆ ಇಂಥ ಫ್ಯಾಮಿಲಿ ಸ್ಟೋರಿಗಳು ಬರ್ತಾ ಇಲ್ಲ, ತುಂಬಾ ಕಮ್ಮಿ ಆಗಿದೆ. ಅದರಿಂದ ಈ ತರ ಫಿಲಿಂಗಳು ಬರಬೇಕು. ಕನ್ನಡ ಅಭಿಮಾನಿಗಳು ಇದನ್ನ ಎಂಕರೇಜ್ ಮಾಡಬೇಕು. ಕನ್ನಡ ಇದು ನಮ್ಮ ಇದು ಕಲ್ಚರ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಅದರಿಂದ ನಮ್ಮ ಕನ್ನಡದವರು ಇದಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟು ಫಿಲಿಂ ನೋಡ್ಬೇಕು ಅನ್ನೋದು ಎಲ್ಲ ಕೇಳ್ಕೊತೀವಿ ಅಷ್ಟೇ. ಏನಿಲ್ಲ, ಈ ತರ ಪಿಕ್ಚರ್ ಇನ್ನೂ ಬರಲಿ. ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ತಂದೆ ಮಗನ ಬಾಂಡಿಂಗ್ ತುಂಬಾ ಚೆನ್ನಾಗಿ ನಮ್ಮ ಫ್ರೆಂಡ್ ಸುರೇಶ್ ಅವರು ಈ ಫಿಲ್ಮ್ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ. ಈಗ ರಿಲೇಷನ್ ವ್ಯಾಲ್ಯೂ ಇಲ್ಲ. ಅಣ್ಣ ತಮ್ಮ ಅಪ್ಪ ಅಮ್ಮ ಯಾವ್ದಕ್ಕೂ ವ್ಯಾಲ್ಯೂ ಇಲ್ಲ. ಇದನ್ನ ತೋರ್ಸ್ಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲ ಬಂದ್ಬಿಟ್ಟು ಇಲ್ಲೇ ನೋಡಿ ಅಂತ ಹೇಳ್ಕೊಂಡು. ನಮಸ್ತೆ. ಈಗ ನಾನೇ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ತುಂಬಾ ಒಳ್ಳೆ ಕಂಟೆಂಟ್, ಒಳ್ಳೆ ಸಬ್ಜೆಕ್ಟ್. ಆದ್ರೆ ಇನ್ನು ಸ್ವಲ್ಪ ಜನ ಬಂದು ಅದನ್ನ ನೋಡಿ ಉತ್ತೇಜನ ನೀಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಬ್ಜೆಕ್ಟ್ ತಗೊಂಡು ಅವರು ಮುಂದೆ ಒಳ್ಳೊಳ್ಳೆ ನಿರ್ಮಾಣ ನಿರ್ದೇಶನ ಮಾಡಿ ಎಲ್ಲರ ಮುಂದೆ ಪ್ರಯತ್ನ ಪಡ್ತಾರೆ. ಸೊ ಎಲ್ಲರೂ ಬಂದು ನೋಡ್ಬೇಕಾಗಿ ನಾನು ಮನಪೂರ್ವಕ ಕೇಳ್ಕೊತೀನಿ. ಕನ್ನಡದ ಚಿತ್ರಪ್ರೇಮಿಗಳಲ್ಲಿ ವಿನಂತಿ. ನಾನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ ಕ್ಷಮೆಯಲ್ಲಿ ತಂದೆ ಚಿತ್ರವನ್ನ ಇವತ್ತು 4ನೇ ದಿನಕ್ಕೆ ನೋಡ್ತಾ ಇದ್ದೀವಿ. ಬಂದವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನ ಹೇಳಿದ್ದೀವಿ. ಅದನ್ನ ಚಿತ್ರಪ್ರೇಮಿಗಳಿಗೆ, ಚಿತ್ರ ವೀಕ್ಷಕರಿಗೆ ತಿಳಿಸಿ. ಈ 4ನೇ ದಿನ 1 ವಾರ ದಾಟಿ 2ನೇ ವಾರಕ್ಕೆ ಮುನ್ನುಗ್ಗಬೇಕು. ನಾವೆಲ್ಲರೂ ಬಂದ್ರೆ ಆ ಸಿನಿಮಾ 2ನೇ ವಾರ, 3ನೇ ವಾರ, 4ನೇ ವಾರಕ್ಕೆ ಓಡುತ್ತೆ. ಚಿತ್ರ ಗೆಲ್ಲುತ್ತೆ. ನಾನು ಮುಂದಿನ ಇನ್ನೊಂದು ಚಿತ್ರ ಮಾಡೋದಕ್ಕೆ ನನಗೆ ಹುಮ್ಮಸ್ಸು ಬರುತ್ತೆ. ಜೊತೆಗೆ ನಿಮ್ಗೂ ಕೂಡ ನಾನು ಒಳ್ಳೆ ಚಿತ್ರ ಕೊಟ್ಟಿದ್ದೀನಿ, ನನ್ನ ಆತ್ಮತೃಪ್ತಿ ಇದೆ. ದಯಮಾಡಿ ಚಿತ್ರವನ್ನ ನೋಡಿ. ಇಲ್ಲಿವರೆಗೂ ನೋಡಿದಂತ ಎಲ್ಲ ಪ್ರೇಕ್ಷಕರು ನಿಮಗೆ ಸುದ್ದಿಯನ್ನ ಮುಗಿಸಿದ್ದಾರೆ. ಇದು ನನ್ನ ವಿನಂತಿ ಅಂತ ನಾನು ಹೇಳೋದಕ್ಕೆ ಚಿತ್ರ AMB ಕಪಾಲಿ ಬೆಂಗಳೂರಿನ ಮೆಜೆಸ್ಟಿಕ್ ಕ್ಷೇತ್ರದಲ್ಲಿ ಇದೆ, ಪ್ರದೇಶದಲ್ಲಿದೆ. ಇದು ಮಧ್ಯಾಹ್ನ 2:15 ಶುರು ಆಗ್ತದೆ ಚಿತ್ರ. ಮೈಸೂರಲ್ಲಿ 4:15 ಶುರು ಆಗುತ್ತೆ. ತುಮಕೂರಲ್ಲಿ 7:15 ಶುರು ಆಗುತ್ತೆ. 3 ಸೆಂಟರ್ ನಲ್ಲಿ ನಡೀತಾ ಇದೆ. ದಯಮಾಡಿ ಎಲ್ಲ ಪ್ರೇಕ್ಷಕರು, ಚಿತ್ರಪ್ರೇಮಿಗಳು ಬಂದು ಸಿನಿಮಾ ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು. ಸತ್ಯವಿರುತ್ತ ಹೋರಾಟವು ಅದು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.